ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಹೊಸದಾಗಿ ರಿಲೀಸ್ ಆಗಿರೋ ಸಿನಿಮಾದ ಬಗ್ಗೆ ಮಾತನಾಡೋಣ. ಯಾವುದು ಸಿನಿಮಾ, ಏನು ಕತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಒತ್ತಿ. ಯಾಕಂದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಟಕ್ ಅಂತ ತಲುಪುತ್ತೆ. ಹಾಗಾಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಅನ್ನಿ ತಡ ಮಾಡೋದು ಬೇಡ. ವಿಡಿಯೋ ಯಾವುದು ಅಂತ ನೋಡೋಣ. ಕೊತ್ತಲವಾಡಿ ಅನ್ನುವ ಒಂದು ಗ್ರಾಮ, ಹಚ್ಚ ಹಸಿರಿನ ಮಧ್ಯೆ ಕಾವೇರಿ ತೀರದಲ್ಲಿ ಇರ್ತಕ್ಕಂಥ ಸುಂದರವಾದ ಹಳ್ಳಿ. ಈ ಹಳ್ಳಿಗೂ ಗುಜ್ರಿ ಬಾಬು ಅನ್ನುವವರಿಗೂ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧ. ಈ ಗುಜ್ರಿ ಬಾಬು ಗುಜ್ರಿ ಆಯ್ದುಕೊಂಡು ಜೀವನ ಮಾಡ್ತಾ ಇರ್ತಾನೆ. ಎಲ್ರು ಕಸದಿಂದ ರಸ ತೆಗೆಯೋದನ್ನ ನೀವು ನೋಡಿರ್ತೀರ ಗುರು, ಆದ್ರೆ ಈತ ಕಸದಿಂದ ರಾಮರಸವನ್ನೇ ತೆಗೆಯುವಂತ ಚಾಲಾಕಿ ಭೂಪ. ಸೊ ನೆಕ್ಸ್ಟ್ ಸೀನ್ ನಲ್ಲಿ ನೀವು ನೋಡ್ತಾ ಹೋಗ್ತೀರಾ, ಕಥಾನಾಯಕ ಮೋಹನ್ ಕೆಲಸಕ್ಕೆ ಜನರನ್ನ ಒಟ್ಟು ಮಾಡಿ ಕಳಿಸುವಂತ ಕಾಯಕ ಇವಂದಾಗಿರ್ತೈತೆ ಈ ಚಿತ್ರದಲ್ಲಿ. ಈ ಮೋಹನ ಮತ್ತು ಗುಜ್ರಿ ಬಾಬುವಿಗೂ ಇನ್ನೊಂದು ರೀತಿಯ ಅವಿನಾಭಾವ ಸಂಬಂಧ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ಸಾಗುವ ಕಥೆಯಲ್ಲಿ ಒಂದು ತಿರುವು ಬರ್ತದೆ. ಅದು ಏನಂದ್ರೆ, ಈ ಊರಿಗೆ ಒಂದು ಸಮಸ್ಯೆ ಎದುರಾಗ್ತೈತೆ. ಎಲ್ಲರೂ ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬರ್ತೈತೆ. ಆ ಸಮಸ್ಯೆಯನ್ನು ಎದುರಿಸಲು ಹೋದಾಗ ಕತೆ ನಾನಾ ತಿರುವುಗಳನ್ನ ಪಡ್ಕೊಂಡು ಇನ್ನೊಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಗುರುವೆ. ನಂತರ ಏನಾಗುತ್ತೆ, ಆ ಊರು ಹೇಗೆ ಕಾಪಾಡಲ್ಪಡುತ್ತೆ ಎಂಬುದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಕೊತ್ತಲವಾಡಿ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಹೀರೋ ಆದರೂ ಸಹ ಇಡೀ ಚಿತ್ರವನ್ನು ಗುಜ್ರಿ ಬಾಬು ಎಂಬ ಗೋಪಾಲಕೃಷ್ಣ ದೇಶಪಾಂಡೆ ಆವರಿಸ್ಕೊಂತಾರೆ ಅಂತಾನೆ ಹೇಳ್ಬೋದು. ಅವರು ನಾನಾ ರೀತಿಯ ಶೇಡ್ಗಳಲ್ಲಿ ಮಿಂಚ್ಬಿಟ್ಟವ್ರೆ ಈ ಸಿನಿಮಾದಲ್ಲಿ. ಜನಸೇವಕನಾಗಿ, ಕುತಂತ್ರಿಯಾಗಿ, ಅಣ್ಣನಾಗಿ, ಸಮಯ ಸಾಧಕನಾಗಿ ತುಂಬಾ ರೀತಿಯ ಶೇಡ್ಗಳಲ್ಲಿ ಇವರು ಕಾಣಿಸ್ಕೊಂತಾರೆ ಗುಜ್ರಿ ಬಾಬು ಅವರು. ಈ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಕೂಡ ತಮ್ಮ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಪೃಥ್ವಿ ಅಂಬಾರ್ಗೆ ನಾಯಕಿಯಾಗಿ ಕಾವ್ಯ ಶೈವ ನಟಿಸಿದ್ದು ನಿರ್ದೇಶಕ ಶ್ರೀರಾಜು ಅವರಿಗೆ ಕೊತ್ತಲವಾಡಿ ಎರಡನೇ ಸಿನಿಮಾ ಗುರುವೆ. ಯಶ್ ಅವರ ತಾಯಿ ಪುಷ್ಪರವರು ಮೊದಲ ಬಾರಿಗೆ ಸಿನಿಮಾ ನಿರ್ಮಾಣಕ್ಕೆ ಇಳಿದಿದ್ದು ಅವರು ತುಂಬಾನೇ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಸಿನಿಮಾ ಕೊತ್ತಲವಾಡಿ ಅಂತಾನೆ ಹೇಳ್ಬೋದು. ನಾಯಕ ನಾಯಕಿಯ ಲವ್ ಸ್ಟೋರಿ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗೈತೆ ಅಂತಾನೆ ಹೇಳ್ಬೋದು. ಸಿನಿಮಾದ ಹಾಡುಗಳಲ್ಲಿ ಡ್ಯಾನ್ಸ್ ಹಳೆಯ ರೀತಿಯಲ್ಲಿದ್ರು ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಳ್ಳಿ ಭಾಷೆಯ ಸೊಗಡು ಎದ್ದು ಕಾಣ್ತೈತೆ ಗುರು ಸಿನಿಮಾದಲ್ಲಿ. ಹಾಗೆ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಒಳ್ಳೆಯ ಫೈಟ್ ಮಾಡಿದ್ದಾರೆ. ಪೃಥ್ವಿ ಅಂಬಾರ್ಗೆ ಈ ಸಿನಿಮಾ ಒಂದು ವಿಭಿನ್ನ ಅನುಭವ ನೀಡೈತೆ ಅಂತಾನೆ ಹೇಳ್ಬೋದು. ಹಾಗೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದ್ದು ಎಲ್ಲಾ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತಿದೆ. ಹಾಗೆ ಮೈಸೂರಿನ ಭಾಗದಲ್ಲಿ ನಡೆಯುವಂತಹ ಕತೆ ಅಂತಾನೆ ಹೇಳ್ಬಹುದು. ಈ ಸಿನಿಮಾದ ನೋಡಿದಂತ ಪ್ರೇಕ್ಷಕರು ಸಿನಿಮಾನ ಚೆನ್ನಾಗಿ ಒಪ್ಕೊಂಡವ್ರೆ, ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಎಲ್ಲಾ ಕಡೆನೂ ಹೌಸ್ಫುಲ್ ಆಗಿ ಸಿನಿಮಾ ಓಡ್ತಾ ಇದೆ ಅಂತಾನೆ ಹೇಳ್ಬೋದು ಗುರುವೆ. ಹಾಗೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಹಳ್ಳಿ ಸೊಗಡಿನ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಟ್ರೈಲರ್ ನೋಡಿದ್ಮೇಲೆ ಎಲ್ಲರಿಗೂ ತುಂಬಾನೇ ಅದ್ಭುತವಾಗಿದೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಸಿನಿಮಾಗೆ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಹಾಗೆ ಫ್ಯಾಮಿಲಿ ಪ್ರೇಕ್ಷಕರು ಅತಿ ಹೆಚ್ಚು ಬರ್ತಾ ಇರೋದ್ರಿಂದ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಅವ್ರಿಗೂ ಇದು ಚೊಚ್ಚಲ ಸಿನಿಮಾ ಆಗಿರೋದ್ರಿಂದ ಅವ್ರಿಗೆ ಅಂತೂ ತುಂಬಾನೇ ಆಗಿದೆ. ಪೃಥ್ವಿ ಅಂಬರ್ಗೆ ಇದೊಂದು ಬ್ರೇಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ನನ್ನ ರಿವ್ಯೂನ ಇಷ್ಟೆಲ್ಲ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಶುಭವಾಗ್ಲಿ.